ಗೋಪಾಲ್ ಭಂಡಾರಿ ಅಭಿಮಾನಿ ವೇದಿಕೆ ಮತ್ತು ಮಿತ್ರ ಏರ್ಪಡಿಸಲ್ಪಟ್ಟಂತಹ ಜನಮಾಸದ ನಾಯಕ ದಿವಂಗತ ಗೋಪಾಲ್ ಭಂಡಾರಿ ಅವರ ಸ್ಮರಣಾರ್ಥ ವೃತ್ತ ರಚನೆ ಹಾಗೂ ಪತ್ತಲಿ ಸ್ಥಾಪನೆ ಮತ್ತು ಅವರ ಜೀವನ ಚರಿತ್ರೆಯ ಬಗ್ಗೆ ಬರೆದ ಪುಸ್ತಕದ ಬಿಡುಗಡೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗೋಪಾಲ್ ಭಂಡಾರಿ ಅಭಿಮಾನಿ ವೇದಿಕೆ ಅಧ್ಯಕ್ಷ ಅಂತ ಶ್ರೀ ನೀಲಕೃಷ್ಣ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಇವತ್ತು ಸನ್ಮಾನ್ಯ ನಮ್ಮ ದಿವಂಗತ ಗೋಪಾಲ್ ಭಂಡಾರಿ ಅವರಿಗೆ ರಾಜಕೀಯದ ಮತ್ತು ಸಾಮಾಜಿಕದ ಆ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ರೀತಿಯ ಆ ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮೆಲ್ಲರ ಆತ್ಮೀಯರು, ಮಾಜಿ ಸಚಿವರಾಗಿರ್ತಕ್ಕಂತಹ ಬಿ ರಮಣಾಥ್ ರೈ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಸಚಿವರಂಥ ವಿನಯ್ ಕುಮಾರ್ ಸೊರಕೆ ಅವರೇ, ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಅಭಯ್ ಚಂದ್ರ ಜೈನ್ ಅವರೇ, ಅತ್ಯಂತ ಗೌರವಿತ ಹಿರಿಯಂಥ ಅಶ್ವಿನಾ ಪೂಜಾರ್ ಅವರೇ, ಅದರಂತೆ ಗೌರವಂಥ ಅಪ್ಪು ರಾವ್ರವರೇ, ಆತ್ಮೀಯರಾಗಿರುವಂಥ ಗಫೂರ್ ಅವರೇ, ವೇದಿಕೆ ಉಪಸ್ಥಿತವಂಥ ಗೌರವಂಥ ಮಂಜುನಾಥ್ ಪೂಜಾರ್ ಅವರೇ, ಅಶೋಕ್ ಕುಮಾರ್ ಕೊಡವೂರ್ ಅವರೇ, ಸುರೇಂದ್ರ ಶೆಟ್ಟರ್ ಆತ್ಮೀಯರ ಸನ್ಮಿತ್ರ ಅಂತ ಮುನ್ಯಾಲ್ ಉದಯ್ ಕುಮಾರ್ ಶೆಟ್ಟಿರವರೇ, ಪ್ರಮೋದ್ ರಾವ್ರವರೇ, ವೇದಿಕೆ ಹಾಗೂ ಅದೇ ರೀತಿ ಬಹುಶಃ ಇವತ್ತು ನಮ್ಮ ವೇದಿಕೆ ಮೇಲೆ ಉಪಸ್ಥಿತವಂತಹ ಶ್ರೀಮತಿ ಪ್ರಕಾಶಿನಿ ಭಂಡಾರಿ ಅವರೇ, ಅವರೆಲ್ಲ ಕುಟುಂಬಸ್ಥರೇ, ಗಣ್ಯಾತಿ ಗಣ್ಯ ಅತಿಥಿ ವರ್ಗದವರೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮ ಮಿತ್ರರೇ, ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ನಮಗೆ ಉಸಿರು ಮಾತ್ರ ಇರ್ತದೆ. ಮನುಷ್ಯರು ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ಆದರೆ ಈ ಭೂಮಿಯನ್ನು ನಾವು ಬಿಟ್ಟು ಹೋಗುವಾಗ ನಮಗೆ ಹೆಸರು ಮಾತ್ರ ಇರ್ತದೆ, ಉಸಿರಿರುವುದಿಲ್ಲ. ಅಂಥ ಶಾಶ್ವತ ಹೆಸರನ್ನು ನಮ್ಮ ಗೋಪಾಲ್ ಭಂಡಾರಿ ಅವರು ಇವತ್ತು ನಿರ್ಮಾಣ ಮಾಡಿದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಸನ್ಮಾನ್ಯ ದಿವಂಗತ ಮಾಜಿ ಶಾಸಕರಂಥ ಗೋಪಾಲ್ ಭಂಡಾರಿ ಅವರ ಈ ಒಂದು ಕಾರ್ಯಕ್ರಮವು ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಜನಪರವಾದ ಸೇವೆ, ಸಾಮಾಜಿಕವಾದ ಕಳಕಳಿ ಮತ್ತು ಅವರ ವ್ಯಕ್ತಿತ್ವಕ್ಕೆ ನಾವು ಕೊಡುವಂತಹ ಗೌರವದ ಒಂದು ಕಾರ್ಯಕ್ರಮ ಆಗಿದೆ. ಅವರ ಜೀವನ ಮೌಲ್ಯಗಳಿಗೆ ನಾವು ನಂಬಿಸುವಂಥ ಕೂಡ ದಿನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಅವರ ಹೆಸರಲ್ಲಿ ನಿರ್ಮಾಣವಾಗುವಂಥ ವೃತ್ತ ಇರಲಿ, ಪುತ್ತಲಿ ನಿರ್ಮಾಣ ಇರಲಿ, ಅದೇ ರೀತಿ ಪುಸ್ತಕ ಬಿಡುಗಡೆ, ಇದೆಲ್ಲವೂ ಕೂಡ ಒಂದು ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರ ಸಾಮಾಜಿಕವಾದ ಕೆಲಸ ಕಾರ್ಯಗಳು, ಜನಪರವಾದ ಕೆಲಸ ಕಾರ್ಯ ಮಾಡುವಂತಹ ನಮ್ಮ ಸರ್ವರ ನಮನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲ ಕಾರ್ಯಕ್ರಮ ಇವತ್ತು ಪಕ್ಷಾತೀತವಾಗಿ ಇವತ್ತು ನಡೀತಾ ಇದೆ. ಎಲ್ಲ ಜಾತಿ, ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಇದು ಯಾವ ಸಂಕೇತ ಅಂತ ಹೇಳಿದರೆ ಸನ್ಮಾನ ಗೋಪಾಲ್ ಭಂಡಾರಿ ಅವರ ಸಾಮಾಜಿಕ ಮತ್ತು ರಾಜ್ಯಕ್ಕೆ ಜೀವನ ಕೂಡ ಅದು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಸರ್ವರಿಗೆ ಕೂಡ ತನ್ನ ಸಾಕನ್ನು ಕೊಡುವಂಥ ಅದರ ಪ್ರತಿಬಿಂಬವಾಗಿ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಆ ಒಂದು ಪುಸ್ತಕದ ಬಿಡುಗಡೆ ಕೂಡ ಇವತ್ತಾಯಿತು. ಈ ಪುಸ್ತಕ ಯಾವುದೇ ಒಂದು ಯಶೋಗಾಥೆ ಅಲ್ಲ, ಅಥವಾ ಯಾವುದೊಂದು ರಾಜ್ಯಕ್ಕೆ ಜೀವನದ ಹಿನ್ನೋಟಲ್ಲ. ಇದು ಬಹುಶಃ ಕಾರ್ಕಳ ಮತ್ತು ಇನ್ನಿತರ ಈ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಜೀವನಕ್ಕೆ ಬೇಕಾಗುವಂಥ ಹಲವಾರು ಯೋಜನೆಗಳು, ಈ ಗ್ರಾಮವನ್ನು ಅಭಿವೃದ್ಧಿಪಡಿಸುವಂಥ ಹಲವಾರು ವಿಚಾರಗಳು ಮತ್ತು ಈ ಒಂದು ಪ್ರದೇಶದ ಅಭಿವೃದ್ಧಿಯ ಒಂದು ದೊಡ್ಡ ಮಟ್ಟದ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಮತ್ತು ಅಭೂತಪೂರ್ವ ಕೆಲಸ ಕಾರ್ಯಗಳ ಒಂದು ದೊಡ್ಡ ಮಟ್ಟದ ಕೊಡುಗೆಯ ಆ ಒಂದು ಭಂಡಾರ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಮ್ಮ ರಾಜಕೀಯ ಜೀವನಕ್ಕೆ ಒಂದು ಯುವ ನಾಯಕರಿಗೆ ಮತ್ತು ಯುವಕರಿಗೆ ಮತ್ತು ರಾಜ್ಯಕ್ಕೆ ಮತ್ತು ಸಾಮಾಜಿಕವಾದ ಸಕ್ರಿಯವಾಗಿರುವಂಥ ಎಲ್ಲರಿಗೂ ಕೂಡ ಇವತ್ತು ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರ ಜೀವನವೇ ಒಂದು ಮೊಟ್ಟಮೊದಲ ಸಂದೇಶ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಜೊತೆ ಕೂಡ ಶಾಸಕರಾಗಿದ್ದು ನಾನು ಯಾವಾಗಲೂ ಕೂಡ ನೋಡ್ತಾ ಇದ್ದೇನೆ, ಒಂದು ನೆಗಡಿಕೊಂಡೇ ಈಗ ಇರುವಂಥ ಒಂದು
ಎರಡನೇದು, ಎಂಥ ಜಟಿಲವಾದ ಒಂದು ಸಮಸ್ಯೆ ಇರಲಿ, ಎಂಥ ಒಂದು ಸೂಕ್ಷ್ಮತೆ ಒಂದು ವಿಚಾರ ಇರಲಿ, ಅಥವಾ ಎಂಥ ಒಂದು ಟೆನ್ಷನ್ ಇರುವಂಥ ಪರಿಸ್ಥಿತಿ ಇರಲಿ, ಅದೆಲ್ಲವೂ ಕೂಡ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಸಮಾಧಾನದಿಂದ, ಅತ್ಯಂತ ನೆಮ್ಮದಿಯಿಂದ ನಿಭಾಯಿಸುವಂಥ ಚಾಕಚಕ್ತಿ ಇದ್ದರೆ ಅದು ಸನ್ಮಾನ್ಯ ಗೋಪಾಲ್ ಬಂಡೆ ಅವರಿಗೆ ಇತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇವತ್ತು ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರೇರಣೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ವಿಶೇಷ ಮಾರ್ಗದರ್ಶನ, ಅವರ ಸಹಕಾರದೊಂದಿಗೆ ಈ ಕ್ಷೇತ್ರದ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಕರಾವಳಿ ಜಿಲ್ಲೆಗೂ ಕೂಡ ಅವರು ಕೊಟ್ಟಂಥ ಕೊಡುಗೆ ಇವತ್ತು ಅಪಾರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವೆಲ್ಲರೂ ಕೂಡ ಬಹುಶಃ ಇವತ್ತು ಜನರೆಲ್ಲರೂ ಕೂಡ ಅಧಿಕಾರವನ್ನು ರಾಜ್ಯಕ್ಕೆ ಎಂಬ ರೀತಿಯಿಂದ ತೆಕ್ಕೊಂಡೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರು ಅಧಿಕಾರವನ್ನು ಜನಸೇವೆ ಅಂತ ಪರಿಗಣಿಸಿಕೊಂಡು ಜನರ ಪರವಾಗಿ ನಿಂತು ಅವರ ಹೋರಾಟದ ಇದೆಲ್ಲ ಕೆಲಸಗಳು ಕೂಡ ತೊಡಗಿದ್ದಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಬಹುಶಃ ಇಂತಹ ಆ ಮಹಾನ್ ವ್ಯಕ್ತಿಗಳ ಆ ಎಲ್ಲ ಅವರ ಚರಿತ್ರೆಗಳು, ಅವರ ಕೆಲಸ ಕಾರ್ಯಗಳು, ನಡವಳಿಕೆಗಳು, ಮೌಲ್ಯಗಳು ನಮ್ಮ ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿಯ ಆ ಕಾರ್ಯಕ್ರಮದಿಂದ ಭಾಳಷ್ಟು ಯುವಕ ಮತ್ತು ಯುವಜನ ವಿದ್ಯಾರ್ಥಿಗಳು ಪ್ರೇರಣೆ ಆಗಿದ್ದುಕೊಂಡು ತನ್ನ ವ್ಯಕ್ತಿತ್ವವನ್ನು ಖಂಡಿತವಾಗಿದ್ದು ರೂಪಿಸಿಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಮಾತಾಡಲಿಕ್ಕಿದ್ದಾರೆ. ಅವ್ರು ನಮ್ಗಿಂತ ಹೆಚ್ಚು ಈಗ ಬಹುಶಃ ಹಲವಾರು ವಿಚಾರಗಳನ್ನು ತಿಳಿಸುವಂಥ ಅವರ ಬಹುಕಾಲದ ಆ ಅವರ ಜೀವನ ಚರಿತ್ರೆ ಮತ್ತು ವ್ಯಕ್ತಿತ್ವ ನಮ್ಗಿಂತ ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಆದ ಕಾರಣ ಬಹುಶಃ ನಾನು ಅವರ ಸನ್ಮಾನ್ಯ ಗೋಪಾಲ್ ಬಂಡೆಯವರ ಜೊತೆಯಲ್ಲಿ ಭಂಡಾರಿಯವರ ಜೊತೆಯಲ್ಲಿ ನಾನು ಇವತ್ತು ಶಾಸಕ ಮಿತ್ರನಾಗಿ ಅವರ ಕೆಲಸ ಜೊತೆ ನಾವು ಮಧ್ಯಾಹ್ನ ಜೊತೆ ಊಟಕ್ಕೆ ಹೋಗುವಂಥದ್ದು, ಪಕ್ಕದಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ನಾನು ಅವರ ಕನ್ನಡ ಅಕ್ಷರ ಮತ್ತು ಅವರ ಹ್ಯಾಂಡ್ ರೈಟಿಂಗ್ ಮತ್ತು ಕನ್ನಡ ಭಾಳ ಪರ್ಫೆಕ್ಟ್ ಆಗಿದೆ. ನಾನು ಅಲ್ಲಿ ಪಕ್ಕದಲ್ಲಿ ಕೂತು ನಾನು ಸ್ಪೀಕರಿಗೆ ಏನಾದರೂ ಕೊಡಬೇಕಿದ್ದು ನಾನು ಹೇಳ್ತಿದ್ದೆ, ನೀವು ಬರೀರಿ ನನ್ನ ಅಲ್ಲಿ ಕನ್ನಡವರೆಗೆ ನನ್ನ ಅಕ್ಷರ ಅರ್ಥ ಆಗೋದಿಲ್ಲ, ನೀವು ಒಂದು ಬರೆದು ಕೊಡಿ ಅಂತೇಳಿ ನಾನು ಅವ್ರ ಹತ್ರ ಬರೆಸ್ಕೊಳ್ತಿದ್ದೆ. ಅಷ್ಟು ಒಂದು ಪ್ರಿಂಟ್ ರೀತಿಯಲ್ಲಿ ಒಂದು ಅಕ್ಷರ ಒಂದು ವಿಚಾರಗಳು ಇತ್ತು. ಎಲ್ಲ ಒಂದು ವ್ಯಕ್ತಿತ್ವದ ಮತ್ತು ಒಂದು ಜನಪರವಾದ ಕಾಳಜಿಯ ಆ ಒಂದು ಅವರ ಇವತ್ತು ಅಗಲುವಿಕೆ ಅವರ ಕುಟುಂಬರಿಗೆ ಮಾತ್ರ ಅಲ್ಲ, ಇಡೀ ಕಾರ್ಕಳಕ್ಕೆ ಒಂದು ದೊಡ್ಡ ಮಟ್ಟದ ನಷ್ಟ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಭಾವಿಸ್ತೇನೆ. ನನಗೆ ಬಹುಶಃ ಅವ್ರನ್ನ ಸಾವು ಮತ್ತು ಆ ಫೋಟೋವನ್ನು ನಾವು ಪೇಪರ್ ನೋಡಿದಾಗ ನಾವೇ ನಮ್ಮನ್ನೇ ಆತ್ಮಲೋಕನ ಮಾಡಿಕೊಳ್ಬೇಕು ಅನ್ನೋದು ವಿಚಾರ ಇವತ್ತಾಯಿತು. ಯಾಕಂತ ಹೇಳಿದರೆ ರಾಜಕಾರಣಿಗಳನ್ನು ಬಹುಶಃ ಇವತ್ತು ಜನರು ಬೇರೆ ಬೇರೆ ರೀತಿಯಿಂದ ನೋಡ್ತಾರೆ. ಅದು ಇಂಥ ಒಂದು ಸಾವುವಾದಂಥ ವಿಚಾರಗಳು ಇವತ್ತು ನಮ್ಮ ಕಣ್ಣ ಮುಂದೆ ನಮ್ಗೆ ಕಾಣ್ತದೆ. ಯಾಕಂತ ಹೇಳಿದರೆ ಜನರಿಗೆ ಬೇಕಾಗಿ ಇವತ್ತು ಕೆಲಸ ಮಾಡಿಕೊಂಡೋಗಿ, ಜನರಿಗೆ ಬೇಕಾಗಿ ರಾತ್ರಿ ಹಗಲು ದುಡಿದು ಕುಟುಂಬವನ್ನು ನೋಡಲಿಕ್ಕೆ ಆಗದಿದ್ದರೂ ಕೂಡ, ನಮ್ಮ ವೈಯಕ್ತಿಕ ಜೀವನ ನೋಡಲಿಕ್ಕೆ ಆಗದಿದ್ದರೂ ಕೂಡ ಇವತ್ತು ರಾಜ್ಯಕ್ಕೆ ಜನಪ್ರತಿನಿಧಿಗಳು ಜನರಿಗೆ ಬೇಕಾಗಿ ಹಗಲು ದುಡಿದುಕೊಂಡು ಬಹುಶಃ ನಮ್ಮ ಜೀವನನ್ನೇ ಬಹುಶಃ ಜನರಿಗೆ ಮತ್ತು ಸಾಮಾಜಿಕ ಸೇವೆಗೆ ಮುಡಿಪಾಟಕ್ಕಿಟ್ಟಂಥ ಒಂದು ಆ ದೊಡ್ಡ ಮಟ್ಟದ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಸ್ಸಿನಲ್ಲಿ ಆದಂಥ ಅವರ ಮರಣ ನಮಗೆ ಇವತ್ತು ಯಾವ ಸಂದೇಶ ಅಂತ ಹೇಳಿದರೆ, ಸಾವು ನಮಗೆ ಯಾವಾಗಲೂ ಕೂಡ ಬರ್ಬೋದು. ಯಾರ ಸಾವು ಎಲ್ಲಿ ಅಂತ ಯಾರಿಗೂ ಕೂಡ ಊಹಿಸಲಿಕ್ಕೆ ಇವತ್ತು ಸಾಧ್ಯನೇ ಇಲ್ಲ. ಅವಶ್ಯ ಅದು ನಮಗೆ ಗೋಪಾಲ್ ಭಂಡಾರಿಯವರ ಸಾವು ನಮಗೆ ಅದು ಕಲಿಸುವಂಥ ಪಾಠ. ಸಾವು ನಮಗೆ ಎಲ್ಲಿಯೂ ಬರ್ಬೋದು, ಯಾವಾಗಲೂ ಬರ್ಬೋದು, ಹೇಗೆ ಬರ್ತಂತ ಯಾರಿಗೂ ಕೂಡ ಇರುವುದಿಲ್ಲ. ಆದ ಕಾರಣ ನಮ್ಮ ಆ ಜೀವನದಲ್ಲಿರುವಂಥ ನಮ್ಮ ಅಧಿಕಾರಕ್ಕಿಂತಲೂ ಜನಸಾಮಾನ್ಯ ನಾವು ಕೆಲಸ ಮಾಡುವಾಗ ನಮ್ಮ ಪ್ರೀತಿ ವಿಶ್ವ ಕೆಲಸ ಅದನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ತಾರೆ ಅಂತ ಹೇಳಿಕೊಂಡು ಬಹುಶಃ ಇದು ನಮಗೆ ತೋರಿಸುವ, ನಿಮ್ಮ ಕಾರ್ಯಕ್ರಮ ನಮಗೆ ತೋರಿಸುವಂತಹ ದೊಡ್ಡ ಮಟ್ಟದ ಒಂದು ಸಂಕೇತ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನೆಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ, ದೇವರ ಮುಂದೆ ಎಲ್ಲರೂ ಕೂಡ ಸಮಾನ. ಯಾವ ಜಾತಿ, ಯಾವ ಧರ್ಮ, ಯಾವ ವರ್ಗದ, ಎಷ್ಟೇ ಶ್ರೀಮಂತರು ಬಡವರು ಎಲ್ಲರೂ ಕೂಡ ಒಂದೇ. ಯಾಕೆ ನಾವು ಇವತ್ತು ಯುಟಿಕ್ ಆಧಾರವಾಗಿ ಮಾತಾಡ್ಬೋದು, MLA ಆಗಿ ಮಾತಾಡ್ಬೋದು, ಸಭಾಧ್ಯಕ್ಷನಾಗಿ ಮಾತಾಡ್ಬೋದು. ನಾನು ಇಲ್ಲಿಂದ ಮನೆಗೆ ಹೋಗುವಾಗ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀವು ಯಾರು ಕೂಡ ನಮ್ಮ ಹತ್ರ ಬಂದು ನನ್ನ ಮನೆಗೆ ಬಂದು ಯುಟಿಕ್ ಆದರೂ ಉಳ್ಳೇರ MLA ಇದ್ದಾರಾ ಅಂತ ನೀವು ಯಾರು ಕೂಡ ಕೇಳೋದಿಲ್ಲ. ಸಭಾಧ್ಯಕ್ಷರು ಬರ್ತಾರಂತ ನೀವು ಯಾರು ಕೂಡ ಕೇಳೋದಿಲ್ಲ. ನೀವೆಲ್ಲ ಕೇಳೋದು ಏನಂತ ಹೇಳಿದರೆ, ಹೆಣ ಬಂದಿದೆಯಾ, ಹೆಣ ಹೋಗಿದೆಯಾ, ಎಷ್ಟು ಗಂಟೆ ತೆಗೆದು ನೀವು ಪುಣೆ 10 ಗಂಟೆಗೆ ಬರ್ಪುಣತ್ತ ಅಂದರೆ ಯುಟಿಕ್ ಆದರೆ 10 ಗಂಟೆ ಬಂದು ಎಲ್ಲ ಕೇಳುಜೇರು 54 ವರ್ಷದಲ್ಲಿ ಎತ್ತ ಯುಟಿಕ್ ಆದನ ಪುದರೇಜಿ ನನಗೆ ಅಧಿಕಾರ, ಆಸ್ತಿ, ಅಂತಸ್ತು, ಊಲ ಗೌರವ ಊಲ ಲೆಕ್ಕಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಏನೋ ಶಾಶ್ವತವಾಗಿ ನಿಲ್ಲುವುದಿದ್ದರೆ ನಾವು ಜೀವಂತವಾಗಿದ್ದಾಗ ನಾವು ಉತ್ತಮವಾದ ಪ್ರೀತಿಪೂರ್ವ ಕೆಲಸ ಯಾವುದು ಮಾಡಿದ್ದೇವೆ ಅದು ಮಾತ್ರ ಶಾಶ್ವತವಾಗಿ ನಿಲ್ತದೆ. ಆ ಕೆಲಸವನ್ನು ಸನ್ಮಾನ್ಯ ಗೋಪಾಲ್ ಬಂಡೆ ಮಾಡಿ ಸರ್ವ ಜನಮನದಲ್ಲಿ ಕೂಡ ನೆಲೆಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತಹ ಮತ್ತು ಇವತ್ತಿನ ಆ ಪುತ್ತಳಿಯ ಅನಾವರಣ ಇರಲಿ, ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇರಲಿ, ಬಹುಶಃ ನಾವು ಈ ಮಕ್ಕಳಿಗೆ ಕೊಡುವಂಥ ಫ್ರೆಂಡ್ಸ್ ಕಾಲ್ ಇರಲಿ, ಇದೆಲ್ಲವೂ ಕೂಡ
ನಾವು ಸನ್ಮಾನ್ಯ ಗೋಪಾಲ್ ಭಂಡಾರಿಯವರ ಜನಪರವಾದ ಸೇವೆ ಮತ್ತು ಜನಪರ ಕಾಳಜಿಗೆ ಸಲ್ಲಿಸುವಂತಹ ಆಧಾರ ಮತ್ತು ನಮ್ಮದ ಪ್ರತೀಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಕಥೆ ನಾನು ಸಲ್ಲಿಸಿಕೊಂಡು ಬಹುಶಃ ಪ್ರತಿ ವರ್ಷವೂ ಕೂಡ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಪ್ರೇರಣೆ ಆಗುವಂಥ ಪ್ರೋತ್ಸಾಹ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಹುಶಃ ಮತ್ತೊಮ್ಮೆ ನಾನು ಗೋಪಾಲ್ ಭಂಡಾರಿಯವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕುವಂಥ ಅವಕಾಶ ಆಗಲಿ ಅಂತ ನಾನು ಕೇಳಿಕೊಂಡು ನಾನು ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ವಿಧಾನಸಭೆಯ